ವಾಟಾಳ್ ನಾಗರಾಜ್ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ನೋಟಿಸ್ ಕೊಡಲಾಗಿದೆ. ಬಂದ್ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಪಿಐಎಲ್ ಸಲ್ಲಿಸಲಾಗಿತ್ತು. ಬಂದ್ನಿಂದಾಗಿ ಜನರಿಗೆ ತೊಂದರೆ ಆಗುತ್ತೆ ಅಂತ ಸಲ್ಲಿಕೆಯಾಗಿತ್ತು ಪಿಐಎಲ್. ರಾಜಾಜಿನಗರದ ಶ್ರದ್ಧಾ ಪೋಷಕ ಸಂಘ ಈ ಒಂದು ಅರ್ಜಿಯನ್ನ ಸಲ್ಲಿಸಿತ್ತು. ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ವಿಭಾಗೀಯ ಪೀಠ ಫೆಬ್ರವರಿ 2ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ವಾಟಾಳ್ ನಾಗರಾಜ್ ಮತ್ತು ರಾಜ್ಯ ಸರ್ಕಾರಕ್ಕೆ ಇದೀಗ ನೋಟಿಸ್ ಕೊಟ್ಟಿದೆ ಹೈಕೋರ್ಟ್. ವಿಭಾಗೀಯ ಪೀಠದಿಂದ ಈ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಬಂದ್ನಿಂದಾಗಿ ಜನರಿಗೆ ತೊಂದರೆ ಆಗುತ್ತೆ ಅಂತ ಒಂದು ಪಿಐಎಲ್ ಸಲ್ಲಿಸಲಾಗಿತ್ತು. ಈ ಅರ್ಜಿಯ ಹಿನ್ನೆಲೆಯಲ್ಲಿ ಇದೀಗ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ಇದೀಗ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಬಂದ್ನಿಂದಾಗಿ ಜನರಿಗೆ ತೊಂದರೆ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಕುರಿತು ಈಗಾಗಲೇ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಮತ್ತು ವಾಟಾಳ್ ನಾಗರಾಜ್ಗೆ ನೋಟಿಸ್ ಕೊಡಲಾಗಿದೆ. ಸೊ ಏನು ಉತ್ತರ ಕೊಡಬಹುದು ಅಂತ? ಶಿಲ್ಪ, ಗುರುವಾರ ಏನು ರಾಜ್ಯದಲ್ಲಿ ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟ ಕರ್ನಾಟಕ ಬಂಧನ ಕರೆಯಲಾಗಿತ್ತು. ಇದನ್ನ ಪ್ರಶ್ನೆ ಮಾಡಿ ರಾಜಾಜಿನಗರದ ಶ್ರದ್ಧಾ ಪೋಷಕರ ಸಂಘ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದು. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಪ್ರಮುಖವಾಗಿ ಈ ರೀತಿ ಪದೇ ಪದೇ ಬಂದ್ ಕರೆಯೋದ್ರಿಂದ ಸಾಕಷ್ಟು ನಷ್ಟ ಆಗ್ತಿದೆ. ಕಾನೂನು ಬಾಹ್ಯ ಈ ರೀತಿ ಪದೇ ಪದೇ ಬಂದ್ ಕರೆಯೋದು ಕಾನೂನು ಬಾಹಿರವಾಗಿದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ನಷ್ಟ ಆಗ್ತಿದೆ. ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ವ್ಯಾಪಾರ ವಹಿವಾಟುಗಳಿಗೆ ತೊಂದರೆ ಆಗ್ತಿದೆ. ಹಾಗಾಗಿ ಇಂತಹ ಬಂದ್ಗಳು ಕರೆಯೋದಿದೆ ಅದು ಕಾನೂನು ಬಾಹಿರವಾಗಿದ್ದು ಅಸಂಬದ್ಧವಾಗಿದ್ದು ಅನ್ನುವಂಥದ್ದನ್ನ ಘೋಷಣೆ ಮಾಡಬೇಕು ಅನ್ನುವಂತ ಒಂದು ನಿರ್ದೇಶನ ಕೊಡಬೇಕು ಅನ್ನುವಂತ ಮನವಿಯನ್ನ ಮಾಡಿದ್ರು. ಇವತ್ತು ಅರ್ಜಿದಾರರ ಪರ ವಕೀಲರು ವಿಭಾಗೀಯ ಪೀಠದ ಮುಂದೆ ಒಂದು ಸಮರ್ಥವಾದ ವಾದನ ಮಂಡನೆಯನ್ನು ಮಾಡಿದ್ರು. ಈ ರೀತಿ ಬಂದ್ ಕರೆ ಮಾಡುವವರಿಗೆ ಯಾವ್ದಾದ್ರು ಸೂಕ್ತ ನಿರ್ದೇಶನ ಕೊಡಬೇಕು ಅನ್ನುವಂಥದ್ದು ಆಯ್ತು ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಪ್ರಮುಖವಾಗಿ ಪ್ರತಿವಾದನೆ ಮಾಡಲಾಗಿತ್ತು. ವಾಟಾಳ್ ನಾಗರಾಜ್ ಮತ್ತೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿರುವಂತಹದ್ದು. ಶಿಲ್ಪ, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ.